ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಬೀಚಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಮಗೆ ಹೋಗೋಕ್ಕಾಗಿಲ್ಲ, ನೋಡೋಣ ಇವಾಗ ಸ್ವಲ್ಪ ಬೇಗ ಹೊರಟಿದ್ದೀವಿ, ಮಕ್ಕಳನ್ನೆಲ್ಲ ಬೇಗ ಎಬ್ಸಿ. ಆ್ಯಂಡ್ ಲೆಟ್ಸ್ ಸಿ ಇವತ್ತು ನಮ್ಮ ಲಕ್ ಯಾವ ಥರ ಇದೆ ಅಂತ. ಇಟ್ಸ್ ಟೂ ಹಾಟ್. ಸೊ ಹಾಂ, no, it's not going to be flop. At least we will walk, beach side walk we will do and come, okay? Can we play in our toys? Be loud, can't hear. Can we play in our beach toys? Yeah, you can. ಸೊ ಬೇಸ್ಡ್ ಆನ್ ಆರ್ ಲಾಸ್ಟ್ ಟೈಮ್ ದ ಎಕ್ಸ್ಪೀರಿಯನ್ಸ್ ಈ ಸಲ ನಾವು ಬೇಗನೆ ಹೊರಟಿದ್ದೀವಿ. ಮಕ್ಕಳನ್ನು ನಾವು ಬೆಳಿಗ್ಗೆನೆ ಪ್ರಿಪೇರ್ ಮಾಡಿದ್ದೀವಿ. ಸೊ ಬೆಳಿಗ್ಗೆಯಿಂದಾನೇ ನಮ್ಮ ಕೆಲಸ ಎಲ್ಲ ಬೇಗ ಆಗ್ತಾ ಹೋಯ್ತು. ಇವಾಗ ಮಮ್ಜಾರ್ ಬೀಚ್ಗೆ ಹೊರಟಿದ್ದೀವಿ. ದಿಸ್ ಇಸ್ ದ ಪೊಲೀಸ್ ಆಫೀಸರ್ಸ್ ಕ್ಲಬ್. ಸೊ ಅದನ್ನ ವಿ ಆರ್ ಪಾಸಿಂಗ್ ಥ್ರೂ ಆ್ಯಂಡ್ ಗೋಯಿಂಗ್ ಟು ಮಮ್ಜಾರ್ ಬೀಚ್. ಮಮ್ಜಾರ್ ಬೀಚಲ್ಲಿ ದರ್ ಇಸ್ ಅ ಡ್ರೈವ್ ಥ್ರೂ, ಅಂದರೆ ಒಂದು ಸ್ಮಾರ್ಟ್ ಪಾರ್ಕ್ ಸತ ಇದೆ, ಅದು ಮಮ್ಜಾರ್ ಪಾರ್ಕ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಎಲ್ಲಾನು ಫೆಸಿಲಿಟೀಸ್ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ದ ಸ್ಮಾರ್ಟ್ ಪಾರ್ಕ್. ಅಂಡ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬೀಚಸ್ ಇನ್ ದುಬೈ, ಒನ್ ಆಫ್ ದ ಬೆಸ್ಟ್ ಬೀಚಸ್. ಸೊ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಆಮೇಲೆ ಈ ಪಾರ್ಕಲ್ಲಿ ಆಕ್ಚುಲಿ ಜೆಟ್ ಸ್ಕೀ ಮತ್ತೆ ವೆರೈಟಿ ಆಫ್ ಅದರ್ ಥಿಂಗ್ಸ್ ಆಲ್ಸೋ, ಬಾರ್ಬಿಕ್ಯೂ ಏರಿಯಾ ಎಲ್ಲ ಇದೆ. ಸೊ ದ ಟ್ರಾಫಿಕ್ ಇಸ್ ಕ್ವೈಟ್ ಕ್ರೌಡೆಡ್. ಲಾಸ್ಟ್ ಟೈಮ್ ಥರನೇ ಇತ್ತು, ಬಟ್ ಇಟ್ ವಾಸ್ ಫಾಸ್ಟ್ ಮೂವಿಂಗ್ ಆಗಿತ್ತು. ಅಷ್ಟು ಕಷ್ಟ ಆಗಿಲ್ಲ ನಮಗೆ. ಲಾಸ್ಟ್ ಟೈಮ್ ಎಷ್ಟು ನಿಂತು ಹೋಗ್ತಾ ಇದ್ವಿ, ಆ ರೀತಿ ಇರಲಿಲ್ಲ. ಸೊ ನಾವು ಡೆಸ್ಟಿನೇಷನ್ಗೆ ಆಲ್ರೆಡಿ ರೀಚ್ ಆಗಿದ್ದೀವಿ. ದಿಸ್ ಇಸ್ ದ ಮಮ್ಜಾರ್ ಬೀಚ್. ಸೊ ಅಲ್ಲಿಗೆ ಬಂದಾದ್ಮೇಲೆ ನೋಡಿದ್ರೆ ಪಾರ್ಕಿಂಗ್ ಲಾಟ್ಸ್ ಎಲ್ಲ ತುಂಬಾನೇ ಖಾಲಿಯಾಗಿತ್ತು ಆ್ಯಂಡ್ ಜನರು ತುಂಬಾನೇ ಕಡಿಮೆ ಆಗಿತ್ತು. ಸೊ ದಿಸ್ ಸೈಟ್ ಇಸ್ ವೆರಿ ರೇರ್. ಸೊ ನಮ್ಗೆ ತುಂಬಾನೇ ಖುಷಿ ಆಯ್ತು ಬಂದು. ಆಮೇಲೆ ಇವಾಗ ನಾವು ನಾನು ಹೇಳ್ದಂಗೆ ಮಮ್ಜಾರ್ ಪಾರ್ಕಿಗೆ ಹೋಗೋಣ, ಸ್ವಲ್ಪ ಸೆಕ್ಲೂಡೆಡ್ ಆಗಿರುವಂತಹ ಏರಿಯಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೊರಟಿದೀವಿ. ಸೊ ಅಲ್ಲಿಗೆ ಹೋಗ್ತಾ ನಾವು ಇವಾಗ ಆಲ್ಮೋಸ್ಟ್ ಸನ್ಸೆಟ್ ಆಗಕ್ ಬಂದಿದೆ, ಬಟ್ ಸ್ಟಿಲ್ ವಿ ವಿಲ್ ಮ್ಯಾನೇಜ್ ಟು ರೀಚ್ ದೇರ್. ಆಮೇಲೆ ನಮಗೆ ಸೆಪರೇಟ್ ಆಗಿರುವಂತಹ ಒಂದು ಪ್ರೈವೇಟ್ ಏರಿಯಾ ಸಿಕ್ತು ಅಂತ ಹೇಳಿದ್ರೆ ನಮ್ಗೆ ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಸೂರಜ್ ಡಿಸೈಡೆಡ್ ದಟ್ ವಿ ವಿಲ್ ಗೋ ದೇರ್. ಆಮೇಲೆ ದಿಸ್ ವಿಲ್ ಬಿ ದ ಫಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗಿಲ್ಲ. ಬಟ್ ಅಲ್ಲಿಗೆ ಹೋಗೋದಿಕ್ಕೆ ನೋಲ್ ಕಾರ್ಡ್, ಅಂದ್ರೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ, ಆ ಮೆಟ್ರೋ ಕಾರ್ಡ್ ಯಾವ್ದಿದೆ ಅದನ್ನ ಯೂಸ್ ಮಾಡಬೇಕು ಸ್ವೈಪ್ ಮಾಡೋದಿಕ್ಕೆ. ಎಂಟ್ರೆನ್ಸ್ ಫೀಸ್ ಪರ್ ಪರ್ಸನ್ 5 dirhams ಏನೋ ಇದೆ. ಸೊ ಅಲ್ಲಿಗೆ ಹೋಗೋಣ. ಇವನ್ ಇಫ್ ವಿ ಪೇ ವಿ ವಿಲ್ ಹ್ಯಾವ್ ಸಮ್ ಪ್ರೈವಸಿ ಅಂತ ಹೇಳ್ಬಿಟ್ಟು ವಿ ಜಸ್ಟ್ ಥಾಟ್ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಆರ್ ಸಪೋಸ್ ಟು ಗೋ. ಸೊ ಇವಾಗ ಅಲ್ಲಿ ಎಂಟರ್ ಮಾಡಿ ಹೋಗಾದ್ಮೇಲೆ ಅಲ್ಲಿ ಒಬ್ರು ಸೆಕ್ಯೂರಿಟಿ ನಿಂತಿದ್ರು. ಸೊ ಅವ್ರು ಹೇಳಿದ್ರು ಟುಡೇ ಇಸ್ ಲೇಡೀಸ್ ಡೇ ಅಂತ ಹೇಳ್ಬಿಟ್ಟು. ಸೊ ಈ ಪಾರ್ಕ್ ಅಲ್ಲಿ ಮಂಡೇ ಅಂಡ್ ವೆಡ್ನೆಸ್ಡೇ ಬರೀ ಲೇಡೀಸ್ ಮಾತ್ರ ಅಲೌಡ್ ಇದೆ. ಅಂಡ್ ಇವನ್ ಕಿಡ್ಸ್ ಅಂಡರ್ ದ ಏಜ್ ಆಫ್ 4 years ಮಾತ್ರ ಅಲೌಡ್ ಇದ್ದಾರೆ. ಸೊ ಇವನ್ ಏಕಾಗ್ರ ಮತ್ತೆ ಸೂರಜ್ ಇಬ್ರು ಬರಕ್ಕಾಗಲ್ಲ. ಸೊ ಮೀ ಅಂಡ್ ಯಕ್ಷಾ ಡಸಂಟ್ ಮೇಕ್ ಸೆನ್ಸ್. ಸೊ ಇವಾಗ ನಾವು ವಾಪಸ್ ಹೊರಟಿದೀವಿ. ನಾವು ಓಪನ್ ಏರಿಯಾ ಇರುವಂತಹ ಬೀಚ್ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ಎಂಡ್ ಅಲ್ಲಿ ಇರುವಂತಹ ಜಾಗಕ್ಕೆ ಹೋದ್ರೆ ಸ್ವಲ್ಪ ಕ್ರೌಡುನು ಕಮ್ಮಿ ಇರತ್ತೆ. ಸೊ ಬೇಗ ಹೋಗ್ಬಿಟ್ಟು ನಾವು ಅದನ್ನ ಜಾಗನ ಆಕ್ಯುಪೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇವನ್ ಜನರು ಬಿಕಾಸ್ ಆಫ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾರು ಹತ್ರ ಬರಲ್ಲ. ಸೊ ದಿಸ್ ವಾಸ್ ದ ಪಾರ್ಕ್ ದಟ್ ಐ ವಾಸ್ ಸೇಯಿಂಗ್, ಸ್ಮಾರ್ಟ್ ಪಾರ್ಕ್ ಅಂತ ಹೇಳಿ. ಆಕ್ಸೆಸಿಬಿಲಿಟಿ ವೈಸ್ ತುಂಬಾನೇ ಅಡ್ವಾನ್ಸ್ ಆಗಿದೆ ಈ ಪಾರ್ಕ್ ಅಂಡ್ ಒನ್ ಆಫ್ ದ ಬೆಸ್ಟ್ ಅಂಡ್ ಯುನೀಕ್. ಸೊ ಅದನ್ನ ಪಾಸ್ ಮಾಡ್ಕೊಂಡು ನಾವಿವಾಗ ಒಂದು ರೌಂಡ್ ಅಬೌಟ್ ಇಂದ ವಾಪಸ್ ಹೋಗ್ತಾ ಇದೀವಿ. ಕಮ್ ಲೆಟ್ಸ್ ಗೋ, ಕಮ್ ಆನ್ ಮನಿ, ಕಮ್ ಲೆಟ್ಸ್ ಗೋ. ಸೊ ಬೀಚಿಗೆ ಬೇಕಾಗಿರುವಂತ ಆಕ್ಸೆಸರೀಸ್ ಅಂಡ್ ಟಾಯ್ಸ್ ಮತ್ತೆ ಒಂದು ವೆಟ್ ಕ್ಲಾತ್ ಹಾಕೊಳ್ಳೋದಿಕ್ಕೆ ಎಲ್ಲ, ಒಂದು ಪ್ಯಾಕೆಟ್ ಕವರ್ ಮತ್ತೆ ಬೀಚ್ದು ಲಗೇಜ್ ಬ್ಯಾಗ್ ಎಲ್ಲ ತಗೊಂಡಿದೀನಿ. Yeah, you should not litter anything. Can we remove shoes, slippers? Huh? Did you bring your slippers? No, this is my slipper. We'll take out our toys.
No, first get inside the water, then come and take toys. Why? I'm so scared if it's cold down there. Cold. Remove your mask and put it inside. It will fly off like Tada's now. Nada sentence there. ಸೊ ಬೀಚ್ ಅಟೈರ್ ನಾವು ಮನೆಯಿಂದನೇ ಹಾಕೊಂಡು ಬಂದಿದ್ದೀವಿ. ಬೀಚಿಗೆ ಬೇಕಾಗಿರುವಂತಹ ಬಟ್ಟೆಯನ್ನೆಲ್ಲ ಏಕಾಗ್ರನು ಸಹ ಮನೆಯಿಂದನೇ ಹಾಕೊಂಡು ಬಂದಿದ್ದಾನೆ. ಸೊ ಇಟ್ ವಾಸ್ ವೆರಿ ಈಸಿ. ನಮಗೆ ಜಾಸ್ತಿ ಟೈಮ್ ಬೇಕಾಗಿರಲಿಲ್ಲ. ಯಾಕೆಂದರೆ ಇಲ್ಲ ಅಂತ ಹೇಳಿದ್ರೆ ಇವಾಗ ಹೋಗ್ಬಿಟ್ಟು ಮತ್ತೆ ನೀವು ಚೇಂಜಿಂಗ್ ರೂಮಲ್ಲಿ ಚೇಂಜ್ ಮಾಡಿ ಬರೋದಕ್ಕೆ ಟೈಮ್ ತಗೊಳತ್ತೆ. ಸೊ ಇಕ್ಷನಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಏಕಾಗ್ರನ ನಾವು ತುಂಬ ಸಲ ಕರ್ಕೊಂಡು ಬರ್ತಾ ಇದ್ವಿ. ಹಿ ಲವ್ಸ್ ವಾಟರ್. ಇಕ್ಷನ್ ಎಕ್ಸ್ಪೀರಿಯನ್ಸ್ ಇವಾಗ ನೋಡಬೇಕು. ವಿ ವಾಂಟ್ ಟು ಸಿ ಹೌ ಇಟ್ ಇಸ್. ಸೊ ಶಿ ಈಸ್ ನಾಟ್ ವಿಲ್ಲಿಂಗ್ ಟು. ಅವಳು ಮಾಮೂಲು ಫಸ್ಟ್ ಯಾವಾಗಲೂ ಅಳ್ತಾಳೆ. ಆ್ಯಂಡ್ ಅಪ್ಪನೂ ಐ ಮೀನ್ ಹಿ ಈಸ್ ವೆರಿ ಅವರು ಫೋರ್ಸ್ ಮಾಡಲ್ಲ ಜಾಸ್ತಿ. ನಾನು ಫೋರ್ಸ್ ಅಂತ ಅಲ್ಲ, ಐ ಜಸ್ಟ್ ವಾಂಟ್ ದೆಮ್ ಟು ಎಕ್ಸ್ಪೀರಿಯನ್ಸ್. ಯಾವುದೇ ಆಗಿರಲಿ, ಇವನ್ ಊಟದ ವಿಷಯದಲ್ಲಾದರೂ ಪರವಾಗಿಲ್ಲ, ನನಗೆ ಫಸ್ಟ್ ಅವರು ತಿಂದು ನೋಡಬೇಕು. ಆಮೇಲೆ ತಿಂದಾದ್ಮೇಲೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಾದ್ಮೇಲೆ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದೆನ್ ಐ ಅಂಡರ್ಸ್ಟ್ಯಾಂಡ್. ಬಟ್ ನೀವು ಟೇಸ್ಟ್ ಮಾಡ್ದೇನೆ ಚೆನ್ನಾಗಿಲ್ಲ ಬೇಡ ನನಗೆ ಅಂತ ಹೇಳಿದಾಗ ದ್ಯಾಟ್ ಇರಿಟೇಟ್ಸ್ ಮೀ ಟೂ ಮಚ್. ಸೊ ಇವಾಗ ಅವಳಿಗೆ ನೀರಲ್ಲಿ ಅವಳು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಆಲ್ರೆಡಿ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಆ್ಯಂಡ್ ಸೂರಜ್ಗೆ ಫೋರ್ಸ್ ಮಾಡಕ್ಕೆ ಇಷ್ಟ ಇಲ್ಲ. ಬಟ್ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಮದರ್. ನಾನು ಆ್ಯಕ್ಚುಲಿ ಅವರಿಗೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ. ಆ್ಯಂಡ್ ಸ್ಟಿಲ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನು ಅದಕ್ಕೆ ಆಮೇಲೆ I don't want them to force. And ಯಕ್ಷನಿಗೆ ಆಕ್ಚುಲಿ ಆಸ್ ಅ ಬೇಬಿ ಇಟ್ ಸೆಲ್ಫ್ ಅವಳಿಗೆ ತುಂಬಾನೇ ಇಷ್ಟ ಇತ್ತು ನೀರು. ಶಿ ಎಂಜಾಯ್ಸ್ ವಾಟರ್. ಇವನ್ ಟಬ್ ಅಥವಾ ನಾನು ಇವನ್ ಅವಳನ್ನ ನಾವು ಪೂಲಿಗೆಲ್ಲ ಕರ್ಕೊಂಡು ಹೋದಾಗ ಶಿ ಎಂಜಾಯ್ಸ್ ವಾಟರ್. ಸೊ ನನ್ಗೆ ಗೊತ್ತಿದೆ ಇವಾಗ ಅವಳಿಗೆ ಸ್ಟಾರ್ಟಿಂಗ್ ಅಲ್ಲಿ. ಇವನ್ ನಾವು ಲಾಸ್ಟ್ ಟೈಮ್ ಪಾರ್ಕಿಗೆ ಹೋದಾಗ ಫಸ್ಟ್ ಟೈಮ್ ಅವರು ಬೇಡ ಅಂತಾನೆ ಹೇಳೋದು. ಆಮೇಲೆ ಶಿ ಇಸ್ ವೆರಿ ರಿಲಕ್ಟೆಂಟ್ ದಟ್ ವೇ. ಆಮೇಲೆ ಅವಳಿಗೆ ಸ್ವಲ್ಪ ಅಭ್ಯಾಸ ಆದ್ಮೇಲೆ ಶಿ ಸ್ಟಾರ್ಟ್ಸ್ ಟು ಎಂಜಾಯ್. ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ದೆಮ್ ರೀಚ್ ದಟ್ ಪಾಯಿಂಟ್. ಆಮೇಲೆ ಐ ವಿಲ್ ನಾಟ್ ಫೋರ್ಸ್ ದೆಮ್. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಸ್ಟಿಲ್ ಅವಳು ಅಳ್ತಾನೆ ಇದ್ಲು. I'll bring my. Muni, hi. Hi. Say hi. Muni, hi. Muni. Nali uttiko. Vachangama? No? Mom, look, I'm going to jump. ಸೊ ಏಕಾಗ್ರನ ಕನ್ವಿನ್ಸ್ ಮಾಡೋ ನೆಸೆಸಿಟಿ ಇಲ್ಲ. ನೀರ್ ಕಂಡ್ರೆ ಸಾಕು ಅವನು ಹೋಗಿ ಡೈವ್ ಮಾಡ್ತಾನೆ. ಅಂಡ್ ಅವನು ಮೋಸ್ಟ್ ಪ್ರಾಬಬ್ಲಿ ನಾವು ಅವನಿಗೆ 2.2 years ಇದ್ದಾಗೇನೆ ಅವನಿಗೆ ನಾವು ಬೇಸಿಕ್ ಸ್ವಿಮ್ಮಿಂಗ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಇತ್ತು. ಅಂಡ್ ಸಿನ್ಸ್ ಅವನು ನೀರನ್ನ ಎಂಜಾಯ್ ಮಾಡ್ತಾ ಇದ್ದ, ಅದಕ್ಕೋಸ್ಕರ ನಾವು ಈ ಕ್ಲಾಸಸ್ಗೆ ಅವನಿಗೆ ಹಾಕಿದ್ವಿ. ಅಂಡ್ ಅಲ್ಲಿ ಅವನು ತುಂಬಾನೇ ಇಷ್ಟಪಟ್ಟು ಆಡ್ತಾ ಇದ್ದ. ಅಂಡ್ ರಿಂಗ್ ಇತ್ತು, ಅದನ್ನ ಹೋಗಿ ಒಳಗಡೆ ಅಂಡರ್ ವಾಟರ್ ಅಲ್ಲಿ ತಗೊಂಡ್ ಬರೋದು, ಮತ್ತೆ ನೂಡಲ್ಸ್ ಅಲ್ಲಿ ರೈಮ್ಸ್ ಆಡೋದು. ಸೊ ಈ ರೀತಿಯಲ್ಲಿ ಎಂಜಾಯ್ ಮಾಡಿಸ್ತಾ ಇದ್ರು. ಸೊ ಇಟ್ ವಾಸ್ ವೆರಿ ಮಚ್ ಅ ಫನ್ ಆಕ್ಟಿವಿಟಿ. ಸೊ ಅವನಿಗೆ ಹಿ ಈಸ್ ವೆರಿ ಹ್ಯಾಪಿ ಟು ಬಿ ಇನ್ಸೈಡ್ ದ ವಾಟರ್. ಅಂಡ್ ಇವಾಗ ಅಣ್ಣನ ನೋಡ್ಬಿಟ್ಟು ಅವಳು ಸ್ವಲ್ಪ ಕನ್ವಿನ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸೂರಜ್ ಕರ್ಕೊಂಡ್ ಬಂದಿದ್ದಾರೆ. ಬಟ್ ಸ್ಟಿಲ್ ನೋ ಲಕ್. ಅಂಡ್ ಇಟ್ಸ್ ಈಸಿ ಇನ್ ದ್ಯಾಟ್ ವೇ. ಯಾಕೆಂತ ಹೇಳಿದ್ರೆ ಅವಳು ಮೋಸ್ಟ್ಲಿ ಏಕಾಗ್ರನ ಫಾಲೋ ಮಾಡ್ತಾಳೆ. ಸೊ ಅದಕ್ಕೆ ಹೇಳೋದು, ದೊಡ್ಡ ಮಕ್ಕಳನ್ನ ನಾವು ಚೆನ್ನಾಗಿ ಟ್ರೈನ್ ಮಾಡಿದೀವಿ ಅಂತ ಹೇಳಿದ್ರೆ ದ ಸೆಕೆಂಡ್ ಒನ್ ಆಲ್ಸೋ ವಿಲ್ ಲರ್ನ್. ಅಟ್ ಲೀಸ್ಟ್ 80% ಮಾತ್ರ ಕಲಿತಾರೆ. ಬಿಕಾಸ್ ಚಿಕ್ಕ ಮಕ್ಕಳು ಯಾವಾಗ್ಲೂ ಅವ್ರ ಹತ್ರದಲ್ಲಿ ಯಾರು ಇರ್ತಾರೆ ಅವರನ್ನ ಇಮಿಟೇಟ್ ಮಾಡ್ತಾರೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಸಿಬ್ಲಿಂಗ್, ಅಂದ್ರೆ ಅಣ್ಣ ಅಥವಾ ಅಕ್ಕ ಇರೋರು ಮಾತ್ರ ಅಲ್ಲ, ಎನಿಬಡಿ ಫಾರ್ ದಟ್ ಮ್ಯಾಟರ್. ಈವನ್ ಪೇರೆಂಟ್ಸ್ ಇಂದಾನು ಸ್ವಲ್ಪ ಅವರು ಅಬ್ಸರ್ವ್ ಮಾಡಿನೇ ಕಲಿತಾರೆ, ಹೇಳಿಕೊಟ್ಟದನ್ನ ಕಲಿಯೋದಕ್ಕಿಂತ ಜಾಸ್ತಿ. ಸೊ ಇವಾಗ ಅವಳು ಅಣ್ಣನ್ ನೋಡ್ಬಿಟ್ಟು ಕಲಿಬೋದಾ ಅಂತ ಹೇಳ್ಬಿಟ್ಟು ನಾವು ಅವಳನ್ನ ಕರ್ಕೊಂಡ್ ಬಂದಿದೀವಿ. ಬಟ್ ಸ್ಟಿಲ್ ನೋ ಲಕ್, ಅವಳು ಅಳ್ತಾನೆ ಇದ್ದಾಳೆ. ಅಂಡ್ ಅವಳಿಗೆ ನಾವು ಫೋರ್ಸ್ ಮಾಡಲ್ಲ, ಬಟ್ ಶಿ ಹ್ಯಾಸ್ ಟು ಕಮ್ ಆನ್ ಅವರ್ ಓನ್.
ಸೊ ನಮ್ಗೆ ಒಂದೇ ಸನ್ಸೆಟ್ ಆಗೋಗುತ್ತೆ, ಅದಕ್ಕಿಂತ ಮುಂಚೆ ಶಿ ಫೀಲ್ಸ್ ಕಂಫರ್ಟಬಲ್, ಅವಳು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಬೋದು. ಆಮೇಲೆ ಲೈಫ್ ಗಾರ್ಡ್ಸ್ ಬರ್ತಾರೆ, ಅವರು ವಾರ್ನ್ ಮಾಡ್ತಾರೆ ಆ ಕಡೆ ಹೋಗಂಗಿಲ್ಲ ಹೇಳ್ಬಿಟ್ಟು, ಆಮೇಲೆ ರ್ಯಾಪ್ ಅಪ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಬಿಫೋರ್ ದ್ಯಾಟ್ ನಾನು ಐ ಜಸ್ಟ್ ವಾಂಟೆಡ್ ಟು ಬಿ ವಿತ್ ಏಕಾಗ್ರ. ಯಾರಾದರೂ ಒಬ್ರು ಅಡಲ್ಟ್ ಸೂಪರ್ವಿಷನ್ ಅಲ್ಲೇ ಇರಬೇಕು. ನೀರು ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ಅದಕ್ಕೋಸ್ಕರ ಮಕ್ಕಳನ್ನ ಮಾತ್ರ ಬಿಡೋಕ್ಕಾಗಲ್ಲ. ಜಸ್ಟ್ ಟೇಕಿಂಗ್ ಅ ಸೆಲ್ಫಿ ವಿತ್ ದೆಮ್, ಫ್ಯಾಮಿಲಿ ಟೈಮ್. ಯಾಕೆಂದರೆ ನಾನು ಮೋಸ್ಟ್ಲಿ ಯಾವುದೇ ವ್ಲಾಗಲ್ಲಿ ಇರಲ್ಲ. ಐ ವಿಲ್ ಬಿ ಬ್ಯುಸಿ ಟೇಕಿಂಗ್, ಎಲ್ಲಾರನ್ನೂ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನನ್ನ ವಿಡಿಯೋ ತೆಗಿಯೋರು ಯಾರೂ ಇರಲ್ಲ. ಸೊ ಮಧ್ಯದಲ್ಲಿ ನಾನು ಅವ್ರಿಗೇನು ಸ್ವಲ್ಪ ತೆಗಿಯೋಕ್ಕೆ ಮತ್ತು ನಾನು ಸೆಲ್ಫಿಯಾಗಿ ಮೋಡಲ್ಲಿ ತಗೊಳ್ತಾ ಇದ್ದೀನಿ. ಸೊ ಇವಾಗ ಸೂರಜ್ ಇಸ್ ಮೇಕಿಂಗ್ ಹರ್ ಕಂಫರ್ಟಬಲ್ ವಿತ್ ದ ಟಾಯ್ಸ್. ಬೀಚ್ ಟಾಯ್ಸ್ ತೊಗೊಂಡು ಬಂದಿದ್ದೀವಿ. ಸೊ ಮೋಲ್ಡ್ಸಲ್ಲಿ ಹಾಕಿಬಿಟ್ಟು ಫಿಶ್ ಮತ್ತು ವೆರೈಟಿ ಆಫ್ ಅದರ್ ಎಲ್ಲ ಅವಳಿಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಸ್ಯಾಂಡ್ ಕ್ಯಾಸಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅಣ್ಣ ನೀರು ತಗೊಂಡು ಬರ್ತಾ ಇದ್ದ ಇಷ್ಟೊತ್ತು. ಇವಾಗ ಆ್ಯಕ್ಷನ್ ನಮ್ಮೆಲ್ಲೇ ಲೆಟ್ಸ್ ಮೇಕ್ ಹರ್ ಗೆಟ್ ವಾಟರ್ ಅಂತ ಹೇಳ್ಬಿಟ್ಟು ಅವಳನ್ನ ನಾವು ನೀರು ಖಾಲಿ ಮಾಡಿಸ್ಬಿಟ್ಟು ಹೋಗಿ ನೀರು ತಗೊಂಡ್ ಬಾ ಅಂತೆಲ್ಲ ಹೇಳ್ತಾ ಇದ್ವಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಐ ಆಮ್ ಶೋರ್ ಶಿ ವಿಲ್ ಫೀಲ್ ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಲೆಟ್ಸ್ ಹೋಪ್. Let's go. ನೀರಂಡು. Let's go and bring water. ವಾಟರ್ ಹತ್ತ ಕುഞ്ഞി ವಾಟರ್ ಹತ್ತ. ಅಲ್ಲೇ ಅಲ್ಲ, ಇಲ್ಲಿ ಬಾ, ಇಲ್ಲಿ ಬಾ, ಅಲ್ಲೇ ಅಲ್ಲ, ಇಲ್ಲಿ 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 ಕಮ್ ದಿಸ್ ಸೈಡ್. ಹಿಯರ್. ಕಮ್ ಲೆಟ್ಸ್ ಗೋ. ಗೋ ಟು ಡಾಡಾ ನೌ ಸ್ಲೋಲಿ. ಇಟ್ಸ್ ಓಕೆ. ಗೋ ಟು ಡಾಡಾ. ಗೋ ಗೋ. अरे वाह मुन्नी मुन्नी ओ मुन्नी मुन्नी अरे वाह करता ಅದಲ್ಲ ವಾಟರ್ ಮುಕ್ಷನ ಅಂದನೆಯಾ ಜ್ಞಾನ ಅಲೆ ಅಲೆ. ಸೊ ಏಕಾಗ್ರ ಇಸ್ ಹ್ಯಾವಿಂಗ್ ಅ ಗಾಲಾ ಟೈಮ್. ಅವನು ಎಂಜಾಯ್ ಮಾಡುವಷ್ಟು ನೀರಲ್ಲಿ ಎಲ್ಲಾದ್ರೂ ಆಗಿರ್ಲಿ, ಅದು ಪೂಲ್ ಆಗಿರ್ಲಿ ಅಥವಾ ಬೀಚ್ ಆಗಿರ್ಲಿ, ಅವ್ನು ಮ್ಯಾಕ್ಸಿಮಮ್ ಎಂಜಾಯ್ ಮಾಡ್ತಾನೆ. ಯಕ್ಷನಿಗೆ ಇವಾಗ ನೀರ್ ಖಾಲಿ ಆಯ್ತು ಅಂಡ್ ಇಟ್ಸ್ ಕ್ವೈಟ್ ರಿಪಿಟೇಟಿವ್. ಅವಳಿಗೆ ಮಾಡಿರೋದನ್ನೇ ಮಾಡಿಸ್ತಾಳೆ. ಸೊ ಇವಾಗ ಅಪ್ಪನ್ ಕರ್ಕೊಂಡು ಹೋಗಿದ್ದಾಳೆ ನೀರ್ ತಗೊಂಡ್ ಬರೋದಕ್ಕೆ. ಸ್ಲೋಲಿ ಕಂಫರ್ಟಬಲ್ ಫೀಲ್ ಮಾಡ್ಕೊಳ್ತಾ ಇದ್ದಾಳೆ. ಅಂಡ್ ಅವಳಿಗೆ ಇನ್ನೊಂದು ಏನಂತ ಹೇಳಿದ್ರೆ ಅಪ್ರಿಸಿಯೇಷನ್ ಬೇಕು ಮಾಡಿರುವಂತ ಕೆಲ್ಸಕ್ಕೆ. ಅಂಡ್ ದಿಸ್ ಇಸ್ ಫಾರ್ ಎವ್ರಿ ಕಿಡ್ ಅಂತ ಅನ್ಸುತ್ತೆ. ಅಪ್ರಿಶಿಯೇಟ್ ಮಾಡಿದಾಗ ದೇ ಫೀಲ್ ಬೂಸ್ಟೆಡ್. ಸೊ ಇವಾಗ ನೀರ್ ತುಂಬಿಸ್ಕೊಂಡ್ ಬರ್ತಾ ಇದ್ದಾಳೆ ಅಪ್ಪನ ಜೊತೆ ಹೋಗ್ಬಿಟ್ಟು. ಇವಾಗ ಮತ್ತೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಶಿ ವಿಲ್ ಸ್ಟಾರ್ಟ್ ಸ್ಲೋಲಿ ಫೀಲ್ ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಅವಳೇ ಒಬ್ಳೆ ಹೋದ್ಲು. ದಟ್ ಇಸ್ ವಾಟ್ ವಿ ಆರ್ ಥಿಂಕಿಂಗ್. ಸೊ ಲೆಟ್ಸ್ ಸಿ. ಇವಾಗ ಅಳ್ತಾ ಇಲ್ಲ. ಸೊ ಶಿ ಈಸ್ ಹ್ಯಾಪಿ ವಿತ್ ದ ವಾಟರ್ ಅಂಡ್ ಅದು ವೇವ್ಸ್ ಬರ್ತಾ ಇತ್ತು. ಸೊ ಅದು ಸ್ವಲ್ಪ ಅವಳಿಗೆ ಸ್ಕೇರಿ ಅಂತ ಅನ್ಸ್ತಾ ಇತ್ತು. ಸೊ ಪ್ರಾಬಬ್ಲಿ ಇವಾಗ ದಟ್ ಇಸ್ ಅ ನಾರ್ಮಲ್ ಥಿಂಗ್ ಅಂತ ಅನ್ಸಿರ್ಬೇಕು ಅವಳಿಗೆ. ಸೊ ಇವಾಗ ಅಣ್ಣಂಗೆ ನೀರ್ ತಗೊಂಡು ಹೋಗಿ ಕೊಡ್ತಾ ಇದ್ದಾಳೆ. ಅಂಡ್ ಆಸ್ ಐ ಮೀನ್ ಶಿ ಈಸ್ ಎಂಜಾಯಿಂಗ್ ದಟ್ ವೇ. ಸೊ ಇವಾಗ ಅಣ್ಣನು ನೀರ್ ಖಾಲಿ ಮಾಡಿ ಕೊಡ್ತಾ ಇದ್ದಾಳೆ ಅಂಡ್ ಶಿ ನೋಸ್ ದಟ್ ಶಿ ಹ್ಯಾಸ್ ಟು ಫಿಲ್ ದ ವಾಟರ್ ಅಗೇನ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಐ ಆಮ್ ಶ್ಯೂರ್ ಅವಳೇ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಲೆಟ್ ಸಿ. ಬಟ್ ಇವಾಗ ಸನ್ಸೆಟ್ ಆಲ್ಮೋಸ್ಟ್ ಆಗ್ತಾ ಇದೆ. ಅಂಡ್ ನಾವು ಆಸ್ ಕಪಲ್ಸ್ ಇದ್ದಾಗ ನಾನು ಸೂರಜ್ ಬಂದ್ಬಿಟ್ಟು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ನಮ್ಗೆ ಸೂಪರ್ವಿಷನ್ ಮಾಡೋ ನೆಸೆಸಿಟಿ ಇರ್ಲಿಲ್ಲ. ವಿ ಬೋತ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ. ಬಟ್ ಇವಾಗ ಏನಾಗಿದೆ, ಮಕ್ಕಳಾದ್ಮೇಲೆ ನಮ್ಮ ಪ್ರಿಯಾರಿಟಿ ಚೇಂಜ್ ಆಗಿದೆ ಅಂಡ್ ಮಕ್ಕಳನ್ನ ಸೂಪರ್ವೈಸ್ ಮಾಡಬೇಕು ನಮ್ಗೆ. ಸೊ ನಾವು ಸ್ವಲ್ಪ ಶಿಫ್ಟ್ ಅಲ್ಲಿ ಆ ಕಡೆ ಈ ಕಡೆ ಒಬ್ರಾದ್ಮೇಲೆ ಒಬ್ರು ನಾವು ಹೋಗಿ ನೀರಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ. ಲೈಫ್ ಗಾರ್ಡ್ಸು ಅವರು ಇದ್ರು. ಯಾಕೆಂದ್ರೆ ಡೀಪ್ ಏರಿಯಾ ಏನಿದೆ ಅದರಲ್ಲಿ ಅವರು ಮಾರ್ಕಿಂಗ್ ಮಾಡಿದ್ದಾರೆ. ಸೊ ಅದನ್ನ ಯಾರಾದ್ರೂ ಕ್ರಾಸ್ ಮಾಡಿದ್ರೆ ಅವರು ನೋಡ್ಕೊಂಡಿರ್ತಾರೆ, ಅವರು ಬಂದು ಅಲರ್ಟ್ ಮಾಡ್ತಾರೆ. ದೇ ಹ್ಯಾವ್ ಟು ಬಿ ವಿಜಿಲೆಂಟ್ ಆಲ್ ದ ಟೈಮ್ ಬಿಕಾಸ್ ಇವಾಗ ಸನ್ಸೆಟ್ ಆಗಿರೋದಕ್ಕೆ ಇಟ್ ಇಸ್ ಬಿಕಮಿಂಗ್ ಡಾರ್ಕ್. ಸೊ ಅವ್ರ ಕ್ವೆಶ್ಚನೇಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ದೇ ಆರ್ ಜಸ್ಟ್ ಮೇಕಿಂಗ್ ಪೀಪಲ್ ಅಲರ್ಟ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆಲ್ಮೋಸ್ಟ್ ಯಾವಾಗ ಲೈಫ್ ಗಾರ್ಡ್ ಬಂದ್ಬಿಟ್ಟು ಇಟ್ಸ್ ಟೈಮ್ ಅಂತ ಹೇಳಿದಾಗ ಯಕ್ಷ ಸ್ಲೋಲಿ ಕಂಫರ್ಟೇಬಲ್ ಫೀಲ್ ಮಾಡ್ಕೊಳ್ತಾ ಇದ್ದಾಳೆ ಅಂಡ್ ದಿಸ್ ಇಸ್ ವಾಟ್ ಹ್ಯಾಪನ್. ಸೊ ಇವಾಗ ಮಕ್ಕಳು ದೇ ಸ್ಟಾರ್ಟೆಡ್ ಆನ್ ದೇರ್ ಓನ್ ಎಲ್ಲ ಕ್ಯಾಸಲ್ಸ್ ಮಾಡ್ತಾ ಇದ್ದಾರೆ
ಆ್ಯಂಡ್ ಯಕ್ಷಾನು 2 ಸಲ ಹೋಗಿ ನೀರು ತಗೊಂಡು ಬಂದಿದ್ದಾಳೆ. ಆ್ಯಂಡ್ ಸೂರಜ್ ಇಸ್ ಜಸ್ಟ್ ಕಂಫರ್ಟಬಲ್ ಸಿಟ್ಟಿಂಗ್ ಆ್ಯಂಡ್ ವಾಚಿಂಗ್ ದೆಮ್. ಆ್ಯಂಡ್ ವಿ ಆರ್ ಆಲ್ಸೋ ಹ್ಯಾವಿಂಗ್ ಅ ನೈಸ್ ಟೈಮ್. ನಾನು ತಗೊಂಡು ಬಂದಿದ್ದೆ ಊಟ, ಐ ಮೀನ್ ತಿಂಡಿ ತಗೊಂಡು ಬಂದಿದ್ದೆ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಬಂದಿದ್ದೆ. ಬಟ್ ಮಕ್ಕಳು ಆಟ ಆಡೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿದ್ರು ಅಂತ ಹೇಳಿದ್ರೆ ಅವ್ರಿಗೆ ತಿನ್ನೋದ್ರ ಮೇಲೆ ಏನು ಯೋಚನೆನೇ ಇಲ್ಲ. ಸೊ ದೇ ಆರ್ ಸ್ಟಿಲ್ ಹ್ಯಾವಿಂಗ್ ಅ ಫನ್ ಟೈಮ್. ಸೊ ಇವಾಗ ಮತ್ತೆ ಯಕ್ಷನಿಗೆ ನೀರು ತಗೊಂಡು ಬರಬೇಕು. ಸೊ ಖಾಲಿ ಮಾಡಿಸ್ತಾ ಇದ್ದಾಳೆ, ಮತ್ತೆ ಹೋಗಿ ತಗೊಂಡು ಬರ್ತಾ ಇದ್ದಾಳೆ. ದಿಸ್ ಇಸ್ ವಾಟ್ ಹ್ಯಾಪನ್. ಸೊ ಇವಾಗ ಅವಳೇ ಹೋಗ್ತಾ ಇದ್ದಾಳೆ. ಐ ಆಮ್ ನಾಟ್ ಇವನ್ ಗೈಡಿಂಗ್ ಹರ್. ಸೊ ನಾನು ಜಸ್ಟ್ ಅವಳ ಹತ್ರನೇ ಇರ್ತೀನಿ ಯಾವಾಗಲೂ. ನಾನು ಅವಾಗಲೇ ಹೇಳ್ದಂಗೆ ಇಟ್ಸ್ ಬೆಟರ್ ಆಲ್ವೇಸ್ ಒಬ್ಬರು ಪೇರೆಂಟು ಮಕ್ಕಳು ಸೂಪರ್ವಿಷನಲ್ಲಿ ಇದ್ದೇ ಇರಬೇಕು, ಈವನ್ ಇಫ್ ದೆ ನೋ ಸ್ವಿಮ್ಮಿಂಗ್. ಯಾಕೆಂದರೆ ಯು ನೆವರ್ ನೋ ಸಮ್ಟೈಮ್ಸ್ ಯಾವಾಗ ಏನಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಐ ಮೇಕ್ ಶ್ಯೂರ್ ದಟ್ ಐದರ್ ಸೂರಜ್ ಅಥವಾ ನಾನು ಯಾರಾದರೂ ಒಬ್ಬರು ಇರಬೇಕು ಅಂತ ಹೇಳಿಬಿಟ್ಟು. ಸೊ ಇವಾಗ ಅವಳೇ ನೀರು ತುಂಬಿಸ್ಕೊಂಡು ಬಂದಿದ್ದಾಳೆ. ಆ್ಯಂಡ್ ಶಿ ಈಸ್ ಕ್ವೈಟ್ ಓಕೆ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ಲೈಫ್. ಯಾವಾಗಲೂ ನಮಗೆ ಚೇಂಜಸ್ ಇಸ್ ಕಾನ್ಸ್ಟೆಂಟ್ ಲೈಫಲ್ಲಿ. ಸೊ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕು, ಅಪ್ಗ್ರೇಡ್ ಆಗ್ತಾ ಹೋಗಬೇಕು. ನಾವು ಚೇಂಜ್ ಆಗಲ್ಲ, ನಾವು ಇದೇ ರೀತಿಯಲ್ಲಿ ಇರ್ತೀವಿ ಅಂತ ಹೇಳಿದರೆ ದೇರ್ ಇಸ್ ನೋ ಪಾಯಿಂಟ್ ಅಂತ ಅನಿಸುತ್ತೆ. ಈವನ್ ಜನ್ರೇಷನ್ ವೈಸ್ ಆಲ್ಸೋ ನಾನು ಅನ್ಕೊಳ್ಳೋದು ಸಮ್ಟೈಮ್ಸ್ ದ ವೇ ಆಫ್ ಥಿಂಕಿಂಗ್, ಕೆಲವೊಂದು ಸಲ ದ ವೇ ಯಂಗರ್ ಪೀಪಲ್ ಥಿಂಕ್, ನಾವು ಅದೇ ರೀತಿಯಲ್ಲಿ ಯೋಚನೆ ಮಾಡಿದರೆ ಇಟ್ ಈಸ್ ಕ್ವೈಟ್ ಈಸಿ ಫಾರ್ ಅಸ್ ಟು ಲಿವ್ ಲೈಫ್ ಅಂತ ಹೇಳಿಬಿಟ್ಟು. ಹಳೆ ವ್ಯಾಲ್ಯೂಸನ್ನು ಇಟ್ಕೊಂಡಿರಬೇಕು, ಬಟ್ ದ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಆಲ್ ದ್ಯಾಟ್ ಸ್ಟಫ್ ಶುಡ್ ಬಿ ಅಕಾಮಡೇಟಿಂಗ್ ಫಾರ್ ಈ ಟೈಮಲ್ಲಿ ಯಾವ ರೀತಿ ಇದೆ ಆ ರೀತಿಯಲ್ಲಿ ಇರಬೇಕು. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ. ಯಕ್ಷಾ ತಗೊಂಡು ಬಂದು ಸಕ್ಸಸ್ಫುಲಿ ಶಿ ಹ್ಯಾಸ್ ಬಾಟ್ ಹರ್ ವಾಟರ್ ಕ್ಯಾನ್ ತಗೊಂಡು ಬಂದಿದ್ದಾಳೆ, ಅವಳೇ ತುಂಬಿಸ್ಕೊಂಡು ಬಂದಿದ್ದಾಳೆ. ಏಕಾಗ್ರ ಶವಲಲ್ಲಿ ಸ್ಯಾಂಡ್ ಪಿಟ್ ಮಾಡ್ತಾ ಇದ್ದಾನೆ. ಆಮೇಲೆ ಯಕ್ಷನಿಗೆ ಗೈಡ್ ಮಾಡ್ತಾ ಇದ್ದಾಳೆ ಅಲ್ಲಿ ಇಡು ಅಂತ ಹೇಳಿಬಿಟ್ಟು. ಸೊ ಅಣ್ಣನ ಜೊತೆ ಆಡೋದಕ್ಕೆ ಶಿ ಈಸ್ ಎಂಜಾಯಿಂಗ್. ಸೊ ವೆದರ್ ತುಂಬಾ ನಾನು ಹೇಳಿದಂಗೆ ಹ್ಯೂಮಿಡ್ ಆಗಿತ್ತು. ಚಳಿ ಆಗ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರು ಇಷ್ಟು ಕಂಫರ್ಟೇಬಲ್ ಅಂತ ಅನಿಸ್ತಾ ಇರಲಿಲ್ಲ. ಸೊ ಮಕ್ಕಳಿಗೆ ಕೋಲ್ಡ್ ಆಗೋಲ್ಲ. ದಟ್ ಈಸ್ ಒನ್ ಗುಡ್ ಥಿಂಗ್ ಹಿಯರ್, ವೆದರ್ ಈ ರೀತಿ ಇರೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೀರಲ್ಲಿ ಆಟ ಆಡ್ಬಿಟ್ಟು ಈ ರೀತಿಯಲ್ಲಿ ಅವ್ರು ಕೂತ್ಕೊಂಡು ಆಮೇಲೆ ವೆದರ್ ತುಂಬಾ ಕೋಲ್ಡ್ ಇತ್ತು ಅಂತ ಹೇಳಿದ್ರೆ ದೇ ಆರ್ ಚಾನ್ಸಸ್ ಆಫ್ ಗೆಟಿಂಗ್ ಕೋಲ್ಡ್. ಸೊ ದ್ಯಾಟ್ ವೇ ಇಟ್ ಈಸ್ ವೆರಿ ನೈಸ್. ಯಾಕೆಂದರೆ ಅವ್ರು ಹೊರಗಡೆ ಬಂದಿದ ತಕ್ಷಣನೇ ಡ್ರೈ ಆಗ್ತಾ ಇದ್ರು. ಸೊ ಇವಾಗ ಅಂತೂ ಯಕ್ಷಾ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ಲು. ಸೊ ನಾನು ಅವರಿಬ್ಬರ ಜೊತೆಯಲ್ಲಿ ನಾನು ಆಟ ಆಡ್ತಾ ಇದ್ದೀನಿ. ಆ್ಯಂಡ್ ಸೂರಜ್ ಇಸ್ ಜಸ್ಟ್ ಸಿಟ್ಟಿಂಗ್ ದೇರ್. ನಾನು ಹೇಳ್ದಂಗೆ ಹಿ ಈಸ್ ಐದರ್ ಅವರು ಅಥವಾ ನಾನು ಯಾರಾದರೂ ಒಬ್ಬರು ಹೋಗ್ತಾ ಇದ್ವಿ ಮಕ್ಕಳ ಜೊತೆ. How was it, Munni? Nice. I hate to swim in this water. When I swim, because the salt water, no, this is salt water, no, it goes into my eye and it hurts me. Okay, don't swim. Play in the water, that's all. Okay. Waves. What is that, Munni? What? Waves. I like the waves of this water. Happy? Happy? Oh, why are the waves not coming? Wow! Come. I am struggling.
ಸನ್ಸೆಟ್ ಆಗಿ ಆಲ್ಮೋಸ್ಟ್ ಮೂನ್ ಬಂದಿದೆ. ಸೊ ಮಕ್ಕಳು ಇವಾಗ ಸಾನೆ ಅವರು ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಕ್ಷಾ ಅಂತೂ ಅವಳು ಇವಾಗ ನೀರಿಂದ ಹೊರಗಡೆ ಬರೋದಕ್ಕೆ ಅವಳು ಒಪ್ತಾ ಇರಲಿಲ್ಲ. ಸೊ ದಟ್ ಈಸ್ ವಾಟ್ ಹ್ಯಾಪನ್. ಸೊ ಅಲ್ಲಿ ಒಂದು ಫ್ಲೈಟ್ ಹೋಗ್ತಾ ಇದೆ, ಐ ಆಮ್ ನಾಟ್ ಶ್ಯೂರ್ ಅದು ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಇವಾಗ ಮೆಲ್ಲೆ ಯಕ್ಷಾ ಇಸ್ ಫೀಲಿಂಗ್ ವೆರಿ ಹ್ಯಾಪಿ ಇನ್ಸೈಡ್ ದ ವಾಟರ್. ಅವಳ ಕೈ ಹಿಡ್ಕೊಂಡ್ರು ಬಿಡ್ತಾ ಇಲ್ಲ, ಇವಾಗ ಅವಳಿಗೆ ಒಬ್ಳೇನೆ ಆಡಬೇಕು. ಸೊ ದಿಸ್ ಇಸ್ ಹೌ ಇಟ್ ಈಸ್. ಮಕ್ಕಳು ಯಾವಾಗಲೂ ದೇ ಆರ್ ಕ್ವೈಟ್ ರಿಲೆಕ್ಟೆಂಟ್. ಕೆಲವೊಬ್ರು ನಿಜವಾಗ್ಲೂ ದೇರ್ ಇಸ್ ಜೆನ್ಯೂನ್ ಫೋಬಿಯಾ. ಅಂಥ ಮಕ್ಕಳಿಗೆ ಯು ಶುಡ್ ನಾಟ್ ಫೋರ್ಸ್. ಯಾಕೆಂತ ಹೇಳಿದ್ರೆ ಇಟ್ ವಿಲ್ ಅಂದರೆ ಅವ್ರಿಗೆ ದೇ ವಿಲ್ ಫೀಲ್ ಮೆಂಟಲಿ ವೆರಿ ಫೋರ್ಸ್ಡ್. ಸೊ ಆ ರೀತಿಯಲ್ಲಿ ಮಾಡಬಾರ್ದು. ಬಟ್ ಕೆಲವೊಂದು ಮಕ್ಕಳಿಗೆ ಅವರಿಗೆ ಇನಿಷಿಯಲಿ ದೇ ಹ್ಯಾವ್ ಇನ್ಹಿಬಿಷನ್ಸ್. ಸೊ ಇಂಥ ಮಕ್ಕಳಿಗೆ ನಾವು ಯಾವಾಗಲೂ ವಿ ಶುಡ್ ಸಿ ಅದು ನಿಜವಾಗ್ಲೂ ಅವ್ರಿಗೆ ಫೋಬಿಯಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏಕಾಗ್ರ ಅವನ ಪಾಡಿಗೆ ಅವನು ಆಡ್ತಾ ಇದ್ದಾನೆ. ಆ್ಯಂಡ್ ಯಕ್ಷಾ ಇಸ್ ಆಲ್ಸೋ ನಾಟ್ ವಿಲ್ಲಿಂಗ್, ಅಂದರೆ ಅವಳು ಕೈ ಹಿಡ್ಕೊಂಡ್ರು ಅವಳು ಬೇಡ ಅಂತ ಹೇಳ್ತಾ ಇದ್ದಾಳೆ. ಸೊ ದಟ್ ಈಸ್ ಹೌ ಇಟ್ ಈಸ್. ಸೊ ಇವಾಗ ಇಬ್ರೂ ದೇ ಆರ್ ಹ್ಯಾವಿಂಗ್ ಅ ಫನ್ ಟೈಮ್. ಆ್ಯಂಡ್ ಲಾಸ್ಟ್ ಟೈಮ್ ನಮ್ಮದು ಆಲ್ಮೋಸ್ಟ್ ಫ್ಲಾಪ್ ಆಗಿತ್ತು. ಯಾಕೆಂದರೆ ನಾವು ಬೀಚ್ ಸೈಡ್ ವಾಕಿಂಗ್ ಆದರೂ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ. ಬಟ್ ದ್ಯಾಟ್ ವಾಸ್ ನಾಟ್ ಪಾಸಿಬಲ್, ಯಾಕೆಂದರೆ ಬಿಕಾಸ್ ಆಫ್ ಹೆವಿ ಟ್ರಾಫಿಕ್ ಆ್ಯಂಡ್ ಟೂ ಮಚ್ ಆಫ್ ಕ್ರೌಡ್. ಆ್ಯಂಡ್ ಸಿನ್ಸ್ ನಾವು ವಿ ಟೇಕ್ ಕೇರ್ ಆಫ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಇವಾಗ ಯಕ್ಷಾ ಡಾನ್ಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. How is it, Muni? Water? How is it? Nice? Mom, where are we going to? Muni, nice or not nice? Where are we going to? Very nice? Where are Super? Wow. Oh, whoa, whoa. Super? Mom, I'm going to find a shell and throw it up. Super? Mom, I'm going to find a shell and throw it. Okay, but somewhere near only you have to be. Okay, accessible to me. Don't go far. It's getting dark. Nice, Muni. Shall we go? Shall we go home?
want to play more? Only more or enough? Enough or more? What? More or enough? More? You don't like water, no? She likes water. No, in the first vlog you say she likes to play in water. You don't like water, no, Muni? Let's go. Come. Say Anna bye. Bye. We are going. Water. You want to play? Yeah? Yeah. Okay, play. Don't go there. Come here. I'm going to what? I'm going to Mini. I'm going to plastic. I'm going to Whoa, 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 whoa. Are you okay? Are you okay? Say thumbs up if you're okay. Show me thumbs up. Okay. Are you liking it? See. ಸೊ ಫೈನಲಿ ಇಕ್ಷಾನು ಕಂಫರ್ಟಬಲ್ ಫೀಲ್ ಮಾಡ್ಕೊಂಡ್ಲು. ದಿಸ್ ಇಸ್ ಲೈಫ್ ಆ್ಯಕ್ಚುಲಿ. ಸೊ ಚೇಂಜಸ್ ಆಗ್ತಾ ಇರಬೇಕು. ಆ್ಯಂಡ್ ಇದ್ರ ಮಧ್ಯದಲ್ಲಿ ಅವಳು ಪಕ್ಕದಲ್ಲಿರೋರ್ಗೂ ವೇವ್ ಮಾಡಿಕೊಂಡು ಶಿ ಈಸ್ ಕ್ವೈಟ್ ಸೋಷಿಯಲ್ ಜಸ್ಟ್ ಲೈಕ್ ಮೀ. ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಇದೆ. ಆ್ಯಂಡ್ ಏಕಾಗ್ರ ಈಸ್ ಅ ಲಿಟಲ್ ಅವನು ಹೀ ಈಸ್ ಇಂಟ್ರೋವರ್ಟ್ ಜಸ್ಟ್ ಲೈಕ್ ಸೂರಜ್. ಬಟ್ ಕಂಫರ್ಟಬಲ್ ಆಗಿದ್ದಾನೆ ಅಂತ ಹೇಳಿದ್ರೆ ಯು ಕಾಂಟ್ ಸ್ಟಾಪ್ ಹಿಮ್, ಆ ರೀತಿ ಇದ್ದಾರೆ ಅವರು. ಆ್ಯಂಡ್ ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಆಗಿದೆ. ಇಟ್ಸ್ ಬೆಟರ್ ವಿ ಜಸ್ಟ್ ಪ್ಯಾಕ್ ಆರ್ ಥಿಂಗ್ಸ್ ಆ್ಯಂಡ್ ಲೀವ್. No, say bye bye beach. Bye bye beach. Come. Bye. See you next time. We will miss you. We will miss you and it's so fun to play in you. Come. Let's go. Let's take bath more. ಸೊ ಫೈನಲಿ ಇಬ್ರು ಕನ್ವಿನ್ಸ್ ಆದ್ರು. ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ಶವರ್ ಏರಿಯಾಗೆ ಕರ್ಕೊಂಡು ಹೋಗ್ಬೇಕು. ಸೊ ಸೂರಜ್ ಪ್ರಾಬಬ್ಲಿ ಅವರು ಥಿಂಗ್ಸ್ ಎಲ್ಲ ತಗೊಂಡು ಹೋಗ್ತಾರೆ ಕಾರಿಗೆ. ಆ್ಯಂಡ್ ಐ ವಿಲ್ ಟೇಕ್ ದ ಕಿಡ್ಸ್ ಫಾರ್ ಶವರ್. ಆಮೇಲೆ ಇಲ್ಲಿ ಜಾಸ್ತಿ ಜನ ಇರೋ ಥರ ಇದ್ದಾರೆ. ಸೊ ಇಟ್ ಮೈಟ್ ಬಿ ಆಕ್ಯುಪೈಡ್. ಸೊ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಆ್ಯಂಡ್ ಬಿಕಾಸ್ ಆಫ್ ಆಲ್ ದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಇದು ಮುಟ್ಬಾರ್ದು ಅಂತ ಇರೋದಕ್ಕೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅದು ತುಂಬಾ ಕತ್ಲಾಗ್ಬಿಟ್ಟಿತ್ತು, ಏನೂ ಕಾಣ್ತಾ ಇರಲಿಲ್ಲ. ಸೊ ಸೂರಜ್ ವಾಸ್ ಗೈಡಿಂಗ್ ಅಸ್ ಎಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಇಲ್ಲಿ ಲೈಟ್ಸ್ ಇದೆ. ಆಮೇಲೆ ಸೊ ಮೂನ್ ಇಸ್ ಆಲ್ಸೋ ಆಲ್ರೆಡಿ ದೇರ್. ಸೊ ಇವಾಗ ಕರ್ಕೊಂಡು ಹೋಗ್ತೀನಿ ಮಕ್ಕಳನ್ನ. ಅವ್ರನ್ನ ಅಲ್ಲಿ ಶವರ್ ಏರಿಯಾಗೆ ಆಕ್ಯುಪೈ ಆಗಿದ್ರೆ ವಿ ಹ್ಯಾವ್ ಟು ವೇಟ್ ಎಲ್ಲ ಇದೆ. ಸೊ ಇಟ್ಸ್ ಬೆಟರ್ ವಿ ಜಸ್ಟ್ ಫೈಂಡ್ ಆ ಪ್ಲೇಸ್ ಅಂತ ಹೇಳಿಬಿಟ್ಟು ಬಂದರೆ ಅಲ್ಲಿ ಥ್ಯಾಂಕ್ಫುಲಿ ವೇಕೆಂಟ್ ಆಗಿತ್ತು. ಸೊ ಶವರ್ ಏರಿಯಾ. ಸೊ ಅಲ್ಲಿ ಮಕ್ಕಳಿಗೆ ಜಸ್ಟ್ ಆ ಮೇಲೆಯಿಂದನೇ ಶವರ್, ಯಾಕೆಂದರೆ ಸ್ಯಾಂಡ್ ಇರುತ್ತೆ, ಅದು ಅಂಟ್ಕೊಂಡ್ರೆ ಆಮೇಲೆ ಇಚಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸಾಲ್ಟ್ ವಾಟರ್ ಇದೆ. ಸೊ ಅದಕ್ಕೆ ಜಸ್ಟ್ ಪ್ಲೇನ್ ವಾಟರಲ್ಲಿ ಈ ರೀತಿಯಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ಅವರಿಗೆ ಬಟ್ಟೆನ ಹಾಕ್ತಾ ಇದ್ದೀವಿ. ಸೊ ಆಲ್ರೆಡಿ ಹಾಕಾಗಿದೆ, ಇವಾಗ ಬಂದಿದ್ದೀವಿ. ಆ್ಯಂಡ್ ಸೂರಜು ಬಂದರು ನನಗೆ ಹೆಲ್ಪ್ ಮಾಡೋದಕ್ಕೆ. ಸೊ ಫೈನಲಿ ವಿ ಆರ್ ಆಲ್ ರೆಡಿ ಆ್ಯಂಡ್ ಪ್ಯಾಕ್ಡ್ ಬಿಡೋದಕ್ಕೆ. ಸೊ ಇನ್ ದ ಮೀನ್ ಟೈಮ್ ಅಲ್ಲಿ ಬೈಕ್ಸು ಇದೆ, ರೆಂಟೆಡ್ ಬೈಕ್ಸ್ ತಗೊಳ್ಬೋದು. ಯು ಕ್ಯಾನ್ ಜಸ್ಟ್ ರೈಡ್ ಇಟ್. How was the beach, Muni? Nice? Was it nice? Super? Bye. Come. Please like, share, comment and subscribe to our channel, and thank you so much for watching. See you in our next vlog. Bye bye. Hope you like our beach video. Muni, thumbs up. Yay! Dick tick 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 dick.
ಬಾಯ್ ಬಾಯ್. Bye-bye. ಸೊ ಇಲ್ಲಿಗೆ ನಮ್ಮ ಸಕ್ಸಸ್ಫುಲ್ ಬೀಚ್ ಪ್ಲಾನನ್ನು ನೀವು ನೋಡಿದ್ದೀರಾ. ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ಟು. ಸೊ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ವಿ ವಿಲ್ ವೇಟ್ ಟು ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. See you and take care. Bye bye.